ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 12 ಜನವರಿ 2026. ಮುರಳಿ ಮಹಾವಾಕ್ಯಗಳು. मीठे बच्चे, तुम्हें पावन दुनिया में चलना है, इसीलिए काम महाशत्रु पर जीत पानी है. काम जीत जगत जीत बनना है. ಮಧುರ ಮಕ್ಕಳೇ, ತಾವು ಈಗ ಪಾವನ ಜಗತ್ತಿಗೆ ಹೊರಡಬೇಕಾಗಿದೆ. ಅದಕ್ಕಾಗಿ ಕಾಮ ಮಹಾಶತ್ರುವಿನ ಮೇಲೆ ವಿಜಯ ಆಗಬೇಕಾಗಿದೆ. ಕಾಮ್ ಜೀತ್ ಜಗಜ್ಜೀತರೂ ಆಗ್ರಿ. ಪಾವನ ಜಗತ್ತಿಗೆ ಹೋಗಬೇಕು ಅಂದರೆ ಪಾವನ ಜಗತ್ಯಾವುದು, ಯಾರು ಹೋಗಬೇಕಾಗಿದೆ? ಆತ್ಮದ ಮೂಲ ಸ್ಥಿತಿ, ಆತ್ಮನ ಸತ್ಯ ಪವಿತ್ರ ಸ್ವರೂಪವೇ ಪಾವನ ಜಗತ್ತು. ಅಲ್ಲಿಗೆ ಹೋಗಲಿಕ್ಕೆ ಇಷ್ಟ ಯಾರು ಪಡ್ತಾ ಇದ್ದಾರ? ಮನಸ್ಸು. ಬಾಬಾ ಹೇಳ್ತಾರೆ, ಪಾವನ ಜಗತ್ತಿಗೆ ಹೋಗ್ಬೇಕಂದ್ರ ಕಾಮ ಮಹಾಶತ್ರುವಿನ ಮೇಲೆ ವಿಜಯ ಆಗಬೇಕು. ಕಾಮ ಮಹಾಶತ್ರು, ಕಾಮ ಅಂದರೆ ಕಾಮನೆಗಳು, ಇಚ್ಛೆಗಳು. ಕೇವಲ ಫಿಸಿಕಲ್ ಲೆವೆಲ್ ಒಳಗೆ ಕಾಮ ವಿಕಾರ ನಾ ಗೆದ್ದುಬಿಟ್ಟೆ, ಅಂಥ ಕಾರ್ಯವನ್ನು ಮಾಡೋದಿಲ್ಲ ಅಂದ್ರೆ ಅದು ಕಾಮ ವಿಕಾರದ ಮೇಲೆ ವಿಜಯ ಅಲ್ಲ. ಕಾಮ ವಿಕಾರದ ಮೇಲೆ ವಿಜಯ ಅಂದರೆ ಕಾಮನೆಗಳ ಮೇಲೆ ವಿಜಯ. ಕಾಮನೆಗಳು ಅಂತಂದರೆ ನಾನು ಹೀಗೆ ಪ್ರಸಿದ್ಧ ಆಗಬೇಕು, ಇಂಥ ಪದವೀಧರರಾಗಬೇಕು, ಇಂಥ ಒಂದು ಪೊಸಿಷನಲ್ಲಿ ಕುತ್ಕೋಬೇಕು, ಇಂಥ ವಸ್ತುಗಳು ನಾ ಪಡ್ಕೋಬೇಕು, ಇಂಥ ವಸ್ತುಗಳ ಅನುಭವಿ ನಾನು ಆಗಬೇಕು, ಅಥವಾ ರೋಲ್ ಒಳಗೆ ಪ್ರತಿಷ್ಠೆಯನ್ನು ಗಳಿಸ್ಕೋಬೇಕು, ಒಳ್ಳೆಯ ಸ್ಥಾನಮಾನಗಳನ್ನು ಪಡ್ಕೋಬೇಕು ಅಂತೇನಿದೆ, ಇವೆಲ್ಲ ಇಚ್ಛೆಗಳೇ ಕಾಮನೆಗಳು. ಈ ಎಲ್ಲ ಕಾಮನೆಗಳ ಮೇಲೆ ವಿಜಯ ಆಗ್ರಿ. ಯಾಕಂದರೆ ಇವೇ ನಿಮ್ಮ ಶತ್ರು. ಇವೇ ನಿಮ್ಮ ಶತ್ರು ಅರ್ಥಾತ್ ಮನಸ್ಸು ಈ ಇಚ್ಛೆಯೊಳಗೆ ಸಿಕ್ಕಾಕೊಂಡು ತನ್ನ ಮೂಲ ಯಾವುದು ಪಾವನ ದುನಿಯಾದೊಳಗೆ ಒಂದು ಪಾವನ ಸ್ಥಿತಿ ಇದೆ, ಅದರಿಂದ ದೂರ ಆಗಿದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಕಾಮಜೀತ್ ಜಗಜ್ಜೀತ್ ಆಗ್ರಿ. ಕಾಮಜೀತ್ ಅಂದರೆ ಎಲ್ಲ ಕಾಮನೆಗಳೇನಿವೆ ಮನಸ್ಸಿನಲ್ಲಿ, ನಾನು ಮನಸ್ಸಿನಿಂದ ಪರಿಯಾಗಿರುವಂತಹ ಆತ್ಮ. ಹೀಗಾಗಿ ಮನಸ್ಸಿನೊಳಗಿನ ಕಾಮನೆಗಳು ನನ್ನ ಕಾಮನೆಗಳಲ್ಲ, ನನ್ನ ಇಚ್ಛೆಗಳಲ್ಲ. ಇವು ಡ್ರಾಮಾ ಅನುಸಾರ ಬಂದಿವೆ. ಇವುಗಳನ್ನು ನಾನು ಬಾಬಾರವರಿಗೆ ಆ್ಯಸ್ ಇಟ್ ಈಸ್ ಅರ್ಪಣೆ ಮಾಡ್ತಾ ಇದ್ದೀನಿ. ಇದು ಕಾಮ್ ಜೀತ್. ಜಗಜ್ಜೀತ್ ಅರ್ಥಾತ್ ನಾನು ಯಾವಾಗ ಈ ಕಾಮನೆಗಳು, ಯಾವುದು ಕಾಮನೆಗಳು ರೋಲ್ನ ಮನಸ್ಸಿನಲ್ಲಿವೆ, ನಾ ಮನಸ್ಸೇ ಅಲ್ಲಂದ ಮೇಲೆ, ನಾನು ಶರೀರನೇ ಅಲ್ಲಂದ ಮೇಲೆ, ಈ ಜಗತ್ತಿನಲ್ಲಿ ಎಲ್ಲದರಿಂದಲೂ ನಾನು ಮುಕ್ತಾದೆ. ನಾ ಮುಕ್ತ ಆದಮೇಲೆ ನನ್ನ ಆತ್ಮದ ಜಗತ್ತಿನೊಳಗೆ ಈ ಮನಸ್ಸಾಗ್ತದ ಮಾಲೀಕ್. ಮನಸ್ಸಿಗೂ ಇಡೀ ವಿಶ್ವಕ್ಕೂ ನಾ ಆತ್ಮ ಮಾಲೀಕ್ ಸದಾ ಇದ್ದೀನಿ. ಆಗ ಈ ವಿಶ್ವಕ್ಕೆ ಪರಮಧಾಮದ ಪರಮಸ್ಥಿತಿ ಆತ್ಮನಲ್ಲೇನಿದೆ ಅಲ್ಲಿ ಆತ್ಮನ ಮನಸ್ಸು ಬಂದು ಮರ್ಜ್ ಆಗ್ತದೆ. ಇದಕ್ಕೆ ಬಾಬಾ ಹೇಳ್ತಾರ, ನೀವು ಜಗಜ್ಜೀತ್. ಜಗತ್ತು ನೋಡಿದ್ರೆ ಇಷ್ಟು ವಿಶಾಲ ಇದೆ. ಜಗತ್ತು ಜೀತ್ ಆದಮೇಲೆ ಜಗತ್ತಿನಲ್ಲಿ ಇಡೀ ಎಲ್ಲ ಜಗತ್ತಿನವರು ಅಕ್ಸೆಪ್ಟ ಮಾಡ್ಕೊಳ್ಳಲ್ಲ, ಅಂತ ಒಂದು ಮಾನ ಗೌರವನೇ ಕೊಡೋದಿಲ್ಲ. ಜಗಜ್ಜೀತ್ ಹೆಂಗ ಅಂತ ಹೇಳ್ಬೋದು. ಜಗತ್ತಿ ಎಷ್ಟೇ ವಿಶಾಲ ಇರಲಿ, ಈ ಜಗತ್ತು ನನಗೆ ಇಲ್ಲಿ ತನಕ ಕಾಣಿಸ್ತಾ ಇದೆ. ಅದು ಎಲ್ಲಿದು ಕಾಣಿಸ್ತಾ ಇದೆ ಅಂತಂದರೆ ನನ್ನ ಕ್ರಿಯೇಷನ್. ಈ ಜಗತ್ತು ಈ ಕಡೆಗೆ ಶ್ರೀಮಂತಿಕೆ ತೋರಿಸಲಾಗಿದೆ ಡ್ರಾಮಾದೊಳಗೆ, ಸೀನ್ ಒಳಗೆ. ಒಂದು ಕಡೆಗೆ ಬಡತನ, ಒಂದು ಕಡೆ ಭಿಕಾರಿತನ, ಒಂದು ಕಡೆಗೆ ಅಳುವುದು, ಒಂದು ಕಡೆಗೆ ಸುಖ, ಒಂದು ಕಡೆಗೆ ವೈಭವ ತೋರಿಸಿದೆ, ಒಂದು ಕಡೆಗೆ ಬಹಳ ಹಾಳಾಗ್ತಾ ಇರೋದನ್ನು ತೋರಿಸಿದೆ. ಇದು ಎಲ್ಲ ಸ್ವಪ್ನದ ಒಳಗೆ ಮನಸ್ಸಿನಿಂದ ತಯಾರಾಗಿರುವಂತಹ ಈ ಪ್ರಪಂಚ. ಯಾವಾಗ ನಾ ಮನಸ್ಸನ್ನೇ ಬಾಬಾಗ ಅರ್ಪಣೆ ಮಾಡಿಬಿಡ್ತೀನಿ, ಅದಕ್ಕೆ ಬಾಬಾ ಹೇಳ್ತಾರ, ನೀನು ಪೂರಾ ಜಗತ್ತಿಗೆ ಮಾಲೀಕ ಆಗ್ತಿ. ಜಗತ್ತು ಅರ್ಥಾತ್ ಪೂರಾ ಜಗತ್ತೇ ನಿನ್ನಿಂದ ತಯಾರಾಗಿದೆ. ನೀ ಜಗತ್ತಿನೊಳಗೆ ಏನೆಲ್ಲ ಇಷ್ಟಪಡ್ತಿದ್ದಿ, ನಾನು ಹೀಗಾಗಿ ತೋರಿಸ್ಬೇಕು ಮಾಡಬೇಕು ಅಂತ, ನೀ ಮನಸ್ಸು ಆ ಜಗತ್ತಿಗೂ ಮಾಲೀಕ ಆಗ್ತಿ, ಮನಸ್ಸಿಗೂ ಮಾಲೀಕ ಆತ್ಮ. ಇವೆಲ್ಲವುಗಳ ಒಂದು ಸಂಗಮ ಕೂಡುವಿಕೆ ಏನಿದೆಯಲ್ಲ, ಇದು ಸಂಪೂರ್ಣತೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಜಗಜ್ಜೀತ್ ಅರ್ಥಾತ್ ಜಗತ್ತಿನಲ್ಲಿ ಇರುವಂತಹ ಏನು ಕಣ್ಣಿಗೆ ಕಾಣಿಸ್ತಾ ಇದೆ, ಆಕರ್ಷಣೆ ಮಾಡ್ತಾ ಇದ್ದಾವ, ಬೇಕು ಅಂತ ಬಯಸ್ತಾ ಇದೆ, ಇವೆಲ್ಲವುಗಳ ಮೇಲೆ ವಿಜಯ. प्रश्न, हर एक अपनी एक्टिविटी से कौन सा साक्षात्कार सबको करा सकते हैं?
ಪ್ರತಿಯೊಬ್ಬರೂ ತಮ್ಮ ಆಕ್ಟಿವಿಟಿಯ ಮೂಲಕ, ತಮ್ಮ ಕಾರ್ಯಚಟುವಟಿಕೆಯ ಮೂಲಕ ಯಾವ ಸಾಕ್ಷಾತ್ಕಾರವನ್ನು ಎಲ್ಲರಿಗೂ ಮಾಡಿಸಲು ಸಾಧ್ಯವಿದೆ? उत्तर, मैं हंस हूँ या बगुला हूँ, यह हर एक अपनी एक्टिविटी से सबको साक्षात्कार करा सकते हैं. ಆತ್ಮ ಸದಾ ಶುದ್ಧಿದೆ. ಆತ್ಮನ ಮನಸ್ಸು ಹಂಸದ ವರ್ತನೆಯೊಳಗಿದೆಯೋ, ಹಂಸ ಬುದ್ಧಿಯೊಳಗಿದೆಯೋ ಅಥವಾ ಭಕಪಕ್ಷಿಯಾಗಿದೆಯೋ, ಇವೆರಡು ಹೆಂಗೆ ಗೊತ್ತಾಗೋದು? ಮನಸ್ಸಿನಲ್ಲಿ ಏನಿದೆಯೋ ಅದೇ ಕರ್ಮದಲ್ಲಿ ಕಾಣಿಸ್ತದ, ಅವರ ಆಕ್ಟಿವಿಟಿಯಲ್ಲಿ ಕಾಣಿಸ್ತದ. ಇದೇ ಎಲ್ಲರಿಗೂ ಸಾಕ್ಷಾತ್ಕಾರ ಆಗ್ತದೆ. ಕ್ಯೂಂಕಿ ಹಂಸ್ ಕಭಿ ಕಿಸಿಕೋ ದುಃಖ ನಹಿ ದೇಂಗೆ. ಹಾಂ, ಇವ್ರು ಹಂಸ್ ಅಂತ ಹೆಂಗೆ ಗೊತ್ತಾಗೋದು? ಅಥವಾ ಇವರು ದಿವ್ಯ ಬುದ್ಧಿಯವರು, ಹಂಸ ಬುದ್ಧಿಯವರು, ಅಥವಾ ಇವ್ರು ಭಕಪಕ್ಷಿಯದಾರೋ ಗೊತ್ತಾಗೋದು ಹೇಗೆ? ಹಂಸ ಬುದ್ಧಿಯವರು ಎಂದಿಗೂ ಯಾರಿಗೂ ದುಃಖ ಕೊಡೋದಿಲ್ಲ. ದುಃಖ ಕೊಡೋದಿಲ್ಲ ಅಂತಂದ್ರೆ ನೀವು ಹೀಗಿದ್ದೀರಿ ಹಾಗಿದ್ದೀರಿ ಅಂತ ಏನು ಹೇಳದೆ ಅವ್ರಿಗೆ ಉಣಿಸೋದು ತಿನ್ನಿಸೋದು ಮಾಡೋದು, ಇದು ಸುಖ ಕೊಡೋದು ಅಲ್ಲ. ದುಃಖ ಕೊಡೋದಿಲ್ಲ ಅಂತಂದರೆ ಅವರು ಪಾತ್ರದೊಳಗಿನ ಒಳ್ಳೆಯ ಕೆಟ್ಟದ್ದನ್ನು ನೋಡೋದಿಲ್ಲ, ಪಾತ್ರದ ಹಿಂದಿರುವ ನಿರಾಕಾರ ಆತ್ಮ ಸತ್ಯವನ್ನು ನೋಡ್ತಾರ, ಅವ್ರು ಅನುಭವ ಮಾಡ್ತಾರ. ಇವರು ಸುಖ ಸ್ವರೂಪದಾರ, ಇವ್ರು ಎಕ್ದಮ್ ಪ್ಯೂರ್ ಆತ್ಮ ಅದಾರ ಅನ್ನುವಂಥ ದೃಷ್ಟಿಯಿಂದ ನೋಡ್ತಾರ. ಹೀಗಾಗಿ ಇವರಿಂದ ಸದಾ ಸುಖದ ವೈಬ್ರೇಷನ್ ಅವರಿಗೆ ಪ್ರಾಪ್ತಿಯಾಗ್ತದೆ. ಇದಕ್ಕಂತಾರ ಸುಖ ಕೊಡೋದು. ಅರ್ಥಾತ್ ಅವರೆಂದಿಗೂ ದುಃಖ ಕೊಡೋದಿಲ್ಲ. ಬಗುಲೆ ದುಃಖ ದೇತೆ ವಹ ವಿಕಾರಿ ಹೋತೆ ಹೇ, ತುಮ್ ಬಚ್ಚೆ ಅಭಿ ಬಗುಲೆ ಸೆ ಹಂಸ್ ಬನೆ ಹೋ. ನೀವು ಮಕ್ಕಳು ಭಕಪಕ್ಷಿಯಿಂದ, ಭಕಪಕ್ಷಿ ಅಂತಂದರೆ ಆರಿಸ್ಕೊಂಡು ತಿನ್ನೋದು, ಕಮ್ಮಿ ಫೀಲ್ ಮಾಡೋದು, ಬೇಕು ಬೇಕನ್ನುವಂಥದ್ದು, ತನಗೆ ತಾನು ನಾ ತಿನ್ನುವಂತಹ, ನಾನು ಇಚ್ಛುಕ ಅಂತ ಅನುಭವ ಮಾಡುವಂಥದ್ದಕ್ಕೆ ಭಕಪಕ್ಷಿ ಅಂತ ಹೇಳೋದು. तुम पारस बुद्धि बनने वाले बच्चों का कर्तव्य है सबको पारस बुद्धि बनाना. ತಾವೆಲ್ಲ ಪಾರಸ ಬುದ್ಧಿ ಮಕ್ಕಳ ಕರ್ತವ್ಯ ಆಗಿದೆ. ಬಾಬಾ ಹೇಳ್ತಾರೆ ಎಲ್ಲರಿಗೂ ಪಾರಸ ಬುದ್ಧಿಯವರನ್ನಾಗಿ ಮಾಡುವಂಥದ್ದು. ಮುರಳಿಯ ಮುಖ್ಯ ಸಾರ, ಮಾಯಾಕೆ ಧೋಕೋನ್ ಸೆ ಬಚನೆ ಕೆ ಲಿಯೆ ಇಚ್ಛಾ ಮಾತ್ರಂ ಅವಿದ್ಯಾ ಬನ್ನಾ ಹೇ. ಮಾಯೆಯ ಮೋಸದಿಂದ ಉಳಿಬೇಕು ಅಂತಂದರೆ ಇಚ್ಛಾ ಮಾತ್ರಂ ಅವಿದ್ಯಾ ಆಗರಿ. ಅಂದರೆ ಏನೆಲ್ಲ ಇಚ್ಛೆಗಳದಾವ, ಮದುವೆಗೆ ಹೋಗಬೇಕು ಅಂತ ಇಚ್ಛಾ, ಫಂಕ್ಷನ್ನಲ್ಲಿ ಸೇರ್ಕೋಬೇಕು, ವಿಧ ವಿಧವಾದ ಭಾಳ ವೆರೈಟಿ ಆಗಿರುವಂಥ ವ್ಯಂಜನ, ವೆರೈಟಿ ಆಗಿರುವಂತಹ ಅನೇಕ ಸಿಹಿ ತಿಂಡಿಗಳು, ಅದನ್ನೆಲ್ಲ ನೋಡಿದ ತಕ್ಷಣ ಈ ಮನಸ್ಸಿಗೆ ಬೇಕು ಅನ್ನಿಸ್ತದ. ಬೇಕು ಅಂದದ್ದು ಸಿಕ್ತು ಅಂತಂದ್ರೆ ಮನಸ್ಸಿಗೆ ಬಹಳ ಖುಷಿ ಆಗ್ತದ. ಮನಸ್ಸಿಗೆ ಖುಷಿ ಆಗೋದು ಅಂದರೆ ಈ ಮನಸ್ಸು ಈ ನಾಟಕದಲ್ಲಿ, ಈ ಒಂದು ಝೂಟಾ ಪ್ರಪಂಚದಲ್ಲಿ ಮತ್ತೆ ಮತ್ತೆ ಡೀಪ್ ಮುಳುಗ್ತದೆ. ಇದು ಎಷ್ಟು ಮುಳುಗ್ತದೋ ಅಷ್ಟು ದುಃಖದ ಅನುಭವ ಮಾಡ್ತದ, ಕಂಪೇರ್ ಮಾಡ್ತದೆ ಇನ್ನೊಬ್ಬರ ರೋಲ್ ಜೊತೆಗೆ. ಅಷ್ಟು ಇದು ದೇಹಭಾನದ ಪರದೆಯೊಳಗೆ, ದೇಹಭಾನದ ಒಂದು ಸಮುದ್ರದೊಳಗೆ ಮತ್ತಷ್ಟು ಮತ್ತಷ್ಟು ಮನಸ್ಸು ಮುಳುಗ್ತಾ ಹೋಗ್ತದ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಇಚ್ಛಾ ಮಾತ್ರಂ ಅವಿದ್ಯಾ. ಈ ಇಚ್ಛೆಗಳಿಂದ ಸದಾ ದೂರ ಇರು, ಮುಕ್ತಿ ಇರು. ಅರ್ಥಾತ್ ಇಚ್ಛಾ ಏನಿದಾವ ಅವು ಮನಸ್ಸಿನಲ್ಲಿವೆ. ನಮ್ಮ ಮನಸ್ಸಿನಿಂದಲೂ ಪರ್ಯಾದಂತಹ ಆತ್ಮ ಎಂಬ ಸದಾ ಸ್ಮೃತಿಯಲ್ಲಿರು. ಇಸ್ ಡರ್ಟಿ ದುನಿಯಾ ಸೆ ದಿಲ್ ನಹಿ ಲಗಾನಿ ಹೇ. ಬಾಬಾ ಹೇಳ್ತಾರೆ ಹೊಲಸು ಜಗತ್ತಿದು, ಇದು ಕೆಟ್ಟ ಜಗತ್ತು, ಈ ಜಗತ್ತಿನ ಜೊತೆಗೆ ನಿನ್ನ ಮನಸ್ಸನ್ನು ಇಡಬೇಡ. ಅಂದ್ರೆ ಏನರ್ಥ? ಕೆಟ್ಟ ಜಗತ್ತು ಅಂತಂದ್ರೆ ಇಲ್ಲಿ ಸ್ಥೂಲತೆಯನ್ನು ತೋರಿಸಲಾಗಿದೆ, ಸ್ಥೂಲತೆಯನ್ನು ನೈಜ ಮಾಡಿ ರಿಯಾಲಿಟಿ ಅನ್ನುವಂಗೆ ತೋರಿಸಲಾಗಿದೆ. ಹೇಗೆ ಅನೇಕ ಕಡೆಗಳಲ್ಲಿ ನೋಡ್ತೀವಿ, ಸ್ಟಾರ್ ವರ್ಲ್ಡ್ ಅಥವಾ ಗ್ಯಾಲಕ್ಸಿ ವರ್ಲ್ಡ್ ಮಾಡಿದ್ದಾರೆ. ಅದರಲ್ಲಿ ಆರ್ಟಿಫಿಷಿಯಲ್ ಗ್ಯಾಲಕ್ಸಿಯನ್ನು ಹೀಗೆ ಮಾಡಿದಾರ, ಸೌರ ಎಲ್ಲ ಗ್ರಹಗಳನ್ನು ಹೇಗೆ ಅಂದರೆ ಹೀಗೆ ನನ್ನ ಮುಂದೆ ತಿರುಗಿ ಹೋಗ್ತಾ ಇದ್ದಾವೇನು ಅಂತ ಹೀಗೆ ಅನಿಸ್ತದಲ್ಲ. ರಿಯಲ್ ನಾನು ನಿಜವಾಗಿಯೂ ಚಂದ್ರಲೋಕದಲ್ಲಿ ಬಂದಿದ್ದೀನಿ, ಮಂಗಳನ ಮೇಲೆ ನಿಂತ್ಕೊಂಡಿದ್ದೀನಿ ಅಂತ ಹಿಂಗೆ ಫೀಲ್ ಆಗ್ತದೆ. ಹಾಗೇನೆ ಈ ಒಂದು ಜಗತ್ತಿನೊಳಗ, ಈ ನಾಟಕದಲ್ಲಿ, ಈ 3D ವರ್ಲ್ಡ್ ಒಳಗ ಈ ರೀತಿ ತೋರಿಸಲಾಗಿದೆಯಲ್ಲ, ಇಲ್ಲಿ ಏನೆಲ್ಲ ತೋರಿಸಲಾಗಿದೆ ಇದು ರಿಯಲ್ ಅಂತ ಅನ್ನುವ ಹಾಗೆ, ಆದರೆ ಇದು ಯಾವುದು ರಿಯಲ್ ಅಲ್ಲ. ಈ ರಿಯಲ್ ಜಗತ್ತಿನೊಳಗ ಮಾಯಾ ಹೇಗೆ ಮಾಡಿಸ್ತದಲ್ಲ, ನಾ ಆತ್ಮ ಅನ್ನೋದನ್ನು ಮರೆಸಿ ನಾನು ದೇಹ ಇದ್ದೀನಿ, ನಾನು ಮನುಷ್ಯ ಇದ್ದೀನಿ, ನನಗಿಷ್ಟೆಲ್ಲ ಇಚ್ಛೆಗಳದಾವ, ಈ ಇಚ್ಛೆಗಳೆಲ್ಲ ಇದೇ ಜಗತ್ತಿನಲ್ಲಿ ಪೂರ್ಣ ಆಗ್ತಾವ ಅನ್ನೋ ಹಾಗೆ ಮಾಡ್ತದೆ. ಅದಕ್ಕಂತಾರೆ ಬಾಬಾ ಇಲ್ಲಿ ನೀವು ಮನಸ್ಸು ಇಡಬೇಡ್ರಿ. ನೀವು ಎಷ್ಟು ಮನಸ್ಸಿಡ್ತೀರಿ
ಆ ಮನಸ್ಸಿನ ವಿಚಾರಗಳನ್ನು ಸತ್ಯ ಅಂತ ತಿಳ್ಕೊಂಡು ಪೂರ್ಣ ಮಾಡ್ಲಿಕ್ಕೆ ಹೋಗ್ತೀರಿ, ಅಷ್ಟು ನೀವು ಮತ್ತಷ್ಟು ದೇಹಭಾನದ ಜಗತ್ತಿನೊಳಗ ಮುಳುಗ್ತೀರಿ, ಅಷ್ಟೇ ದುಃಖದ ಅನುಭವನೂ ಮಾಡ್ತೀರಿ ಅಂತಾರೆ ಬಾಬಾ. सेकंड पॉइंट, पवित्रता का पूरा सबूत देना है. सबसे ऊंचा कैरेक्टर ही पवित्रता है. ಪವಿತ್ರತೆಯ ಪ್ರೂಫ್ ಕೊಡ್ರಿ. ಎಲ್ಲಕ್ಕಿಂತ ಅತಿ ಉತ್ತಮವಾಗಿರುವಂಥ ಚರಿತ್ರೆ ಅಂದರೆ ಪವಿತ್ರತೆ. ಪವಿತ್ರತೆ ಅಂದರೆ ಅನೇಕ ರೀತಿ ತಿಳ್ಕೊಂಡಿದ್ದಾರ. ನಾವು ಈ ಸ್ತ್ರೀ ಪುರುಷ ಅನ್ನುವಂಥ ಒಂದು ಏನು ಸಂಬಂಧ ಇದೆ, ಆ ಸಂಬಂಧದೊಳಗೇನು ಫಿಸಿಕಲ್ ಲೆವೆಲ್ ಒಳಗೆ ಕಾಮ ವಿಕಾರ ಇದೆ, ಅದರಿಂದ ನಾವು ಮುಕ್ತಿದ್ದೀವಿ. ಹೀಗಾಗಿ ನಾವು ಯಾವತ್ತೂ ಸಂಪೂರ್ಣ. ಉಳಿದವ್ರು ಏನದಾರ, ಗೃಹಸ್ಥಿಗಳು ಎಲ್ಲರೂ ಏನದಾರ, ಇವರೆಲ್ಲ ಅಪವಿತ್ರರು ಅನ್ನುವಂಥ ಭಾವ ಅನೇಕರಲ್ಲಿದೆ. ಆದರೆ ಸಂಪೂರ್ಣ ಪವಿತ್ರತೆಯ ಸಬೂತ್ ಅಂತಂದರೆ ಪಾತ್ರ ಎಲ್ಲೇ ಇರಲದು, ಗೃಹಸ್ಥ ಜೀವನದಲ್ಲಿರಲಿ, ಸೇವಾ ಕೇಂದ್ರದಲ್ಲೇ ಇರಲಿ, ಪಾತ್ರ ಡ್ರಾಮಾ ಅನುಸಾರ ಸಿಕ್ಕಿದೆ. ಪಾತ್ರ ಸ್ವಯಂನ ಚಾಯ್ಸ್ ಅಲ್ಲ. ನಾವು ಗೃಹಸ್ಥದಲ್ಲಿ ಜನ್ಮ ತಗೋಬೇಕು, ಇನ್ನು ಸೇವಾ ಕೇಂದ್ರದಲ್ಲಿ ಸರೆಂಡರ್ ಆಗಬೇಕು, ಇದು ಡ್ರಾಮಾದ ಚಾಯ್ಸ್ ಇದೆ. ಇನ್ನು ಪವಿತ್ರತೆ ಅಂದರೆ ಏನು? ಪವಿತ್ರತೆ ಪ್ರೂಫ್ ಕೊಡೋದು ಅಂತಂದರೆ, ನಾನು ದೇಹನೂ ಅಲ್ಲ, ನಾನು ಈ ಶರೀರ ಅಲ್ಲ, ಈ ಪಾತ್ರ ಅಲ್ಲ, ಇದೇನು ಕಣ್ಣಿಗೆ ಕಾಣಿಸ್ತಾ ಇದೆ ಇದು ನನ್ನದು ಅಲ್ಲ, ಇದೆಲ್ಲ ಡ್ರಾಮಾ ಡೈರೆಕ್ಟರ್ ಕೊಟ್ಟಿರುವಂಥದ್ದು, ಇದು ಅವನ ಸೊತ್ತಾಗಿದೆ, ಇದು ಅವನ ಅಧಿಕಾರದಲ್ಲಿದೆ, ಕೇವಲ ನಾನಿಲ್ಲಿ ನಿಮಿತ್ತ ಮಾತ್ರ ಇದ್ದೀನಿ. ಸೊ ಇದು ಆಗಿದೆ ಪವಿತ್ರತೆ. ಅಂದರೆ ಇವೆಲ್ಲವುಗಳಿಂದ ಪರಿಯಾಗಿರುವಂತಹ ಸತ್ಯ ನಿರಾಕಾರಿ ಆತ್ಮ. ಇದ್ರದ್ದು ಪ್ರೂಫ್ ಕೊಡ್ರಿ. ಯಾಕಂದರೆ ಅನೇಕರಿಗೆ ಹೀಗೆ ಹೇಳೋದು, ಅಲ್ಲಿ ಶ್ರೀಮಂತರು ಬಡವರು ಅನ್ನುವಂಥ ಭೇದ ಭಾವ, ಇವರು ಕುಮಾರಿ, ಇವರು ಗೃಹಸ್ಥಿಗಿಂತಲೂ ಕುಮಾರಿಗೆ ಹೆಚ್ಚು ವ್ಯಾಲ್ಯೂ ಕೊಡೋದು. ಬಾಬಾ ಹೇಳ್ತಾರೆ, ದೈಹಿಕ ರೂಪದಲ್ಲಿ ಎಲ್ಲರನ್ನ ಮೇಲು ಕೀಳು ರೂಪದಲ್ಲಿ ನೋಡೋದು, ಕೊಡೋದು ಆತ್ಮಜ್ಞಾನ. ನೀವು ಆತ್ಮ ಇದ್ದೀರಿ, ನೀವು ದೇಹ ಅಲ್ಲ, ನೀವು ಆತ್ಮ ಅಂತ ತಿಳ್ಕೊಡ್ರಿ, ಇದರಿಂದ ಭಗವಂತನ ಪ್ರಾಪ್ತಿ ಆಗ್ತದಂತ ಎಲ್ಲರಿಗೂ ಹೇಳೋದು. ಮತ್ತೆ ಇವ್ರು ಗೃಹಸ್ಥಿ ಅದಾರ, ಇವ್ರು ಮಹಿಳಾ ಅದಾರ, ಇವ್ರು ಮಾತಾ ಅದಾರ, ಕುಮಾರಿ ಅದಾರ, ನಾ ಟೀಚರ್ ಇದ್ದೀನಿ ಅನ್ನುವಂಥದ್ದೇನಿದೆಯಲ್ಲ, ಬಾಬಾ ಹೇಳ್ತಾರೆ ಇದೆಲ್ಲದರಿಂದ ಪರೆಯಾಗಿ ಎಲ್ಲರಲ್ಲೂ ಸಮಭಾವ, ರೋಲ್ ಏನೇ ಆಗಿರಲಿ, ನಿರಾಕಾರ ಆತ್ಮ, ಎಲ್ಲರೂ ಶಿವತಂದೆಯ ಸಮಾನ ಮಕ್ಕಳು ಅನ್ನುವಂಥದ್ದೇನಿದೆಯಲ್ಲ, ಇದಕ್ಕೆ ಪ್ರೂಫ್ ಕೊಡ್ರಿ ಅಂತಾರೆ ಬಾಬಾ. ಇದೇ ಸರ್ವಶ್ರೇಷ್ಠ ಪವಿತ್ರತೆಯಾಗಿದೆ. अपने आप को सुधारने के लिए पवित्र जरूर बनना है. ತಮ್ಮನ್ನ ತಾವು ಸುಧಾರಣೆ ಮಾಡ್ಕೊಳ್ಬೇಕು ಅಂತಂದರೆ, ತಮ್ಮನ್ನ ಅಂದರೆ ಮನಸ್ಸಿನ ಸುಧಾರಣೆಗಾಗಿ ಈ ಮನಸ್ಸು ನಾನು ಪವಿತ್ರ ಇದ್ದೀನಿ, ನಾ ಆತ್ಮ ಇದ್ದೀನಿ, ನಾ ಪವಿತ್ರ ಇದ್ದೀನಿ ಅನ್ನುವ ಸತ್ಯವನ್ನ ಅನುಭವ ಮಾಡಬೇಕಾಗಿದೆ. वरदान, त्रिकालदर्शी स्थिति में स्थित रहकर सदा अचल और साक्षी रहने वाले नंबर 1 तकदीरवान भव. ತ್ರಿಕಾಲದರ್ಶಿ ಸ್ಥಿತಿಯಲ್ಲಿ ಸ್ಥಿತಾಗಿ ಸದಾ ಅಚಲ ಮತ್ತು ಸಾಕ್ಷಿಯಾಗಿರುವಂತಹ ನಂಬರ್ 1 ಅದೃಷ್ಟವಂತರು ಆಗ್ರಿ. त्रिकालदर्शी स्थिति में स्थित होकर हर संकल्प हर कर्म करो और हर बात को देखो, यह क्यों यह क्या एक क्वेश्चन मार्क न हो, सदा फुल स्टॉप ಅಂಡರ್ಲೈನ್. ವಿಶೇಷ ಇದೆ, ತ್ರಿಕಾಲದರ್ಶಿ ಸ್ಥಿತಿಯಲ್ಲಿ ಸ್ಥಿತಾಗಿ ತಮ್ಮ ಪ್ರತಿ ಸಂಕಲ್ಪ ಕರ್ಮ ಮಾತುಗಳನ್ನು ನೋಡ್ರಿ ಅಂತಾರೆ ಬಾಬಾ. ಎಷ್ಟು ಗುಹ್ಯ ರಹಸ್ಯ. ಸಂಕಲ್ಪವನ್ನು ನೋಡೋರೊಬ್ಬರದಾರ, ಸಂಕಲ್ಪ ನಡೆಸೋದು ಆತ್ಮ ಅಲ್ಲ. ಬಾಬಾ ಹೇಳ್ತಾರೆ ತ್ರಿಕಾಲದರ್ಶಿ ಸ್ಥಿತಿಯಲ್ಲಿ ಇದ್ದುಕೊಂಡು ಪ್ರತಿಯೊಂದು ಸಂಕಲ್ಪವನ್ನು ನೋಡ್ರಿ ಅಂತಂದ್ರೆ ಸ್ವಯಂಗೆ ನೋಡ್ಲಿಕ್ಕಾಗೋದಿಲ್ಲ. ಮನಸ್ಸು ಏನು ವಿಚಾರ ಮಾಡ್ತಾ ಇದೆ, ಈ ಮನಸ್ಸಿನ ಮೂಲಕ ಏನು ಮಾತು ಶರೀರದ ಮೂಲಕ ನಡೀತಾ ಇದೆ, ಕರ್ಮ ಆಗ್ತಾ ಇದೆ, ಇದನ್ನೇ ತ್ರಿಕಾಲದರ್ಶಿ ಸ್ಟೇಜ್ ಒಳಗ. ತ್ರಿಕಾಲದರ್ಶಿ ಅಂದರೆ 3 ಕಾಲಗಳಿಂದ ಪರೆಯಾಗಿರುವಂಥ ಸ್ಟೇಜ್, ಅರ್ಥಾತ್ ಟೈಮ್ಲೆಸ್ ಸ್ಟೇಜ್. ಅಂದರೆ ಕಾಲಾತೀತವಾದಂತಹ, ಅರ್ಥಾತ್ ಈ ಡ್ರಾಮಾದಿಂದ ಪರೆ. ಡ್ರಾಮಾದಲ್ಲಿ ಏನಿದೆ ಇದು ಪ್ರೆಸೆಂಟ್, ಡ್ರಾಮಾದೊಳಗ ಪಾಸ್ಟ್ ಇದೆ, ಡ್ರಾಮಾದಲ್ಲಿ ಫ್ಯೂಚರ್ ಇದೆ. ಆದರೆ ಆತ್ಮ ಇವು 3 ಕಾಲಗಳಿಂದಲೂ ಪರೆ ಇದೆ. ಆ ನಿರಾಕಾರಿ ಸತ್ಯ ಸ್ಥಿತಿಯಲ್ಲಿ ಸ್ಥಿತಾಗಿರೋದೇ ತ್ರಿಕಾಲದರ್ಶಿ. 3 ಕಾಲಗಳ ದರ್ಶನ ನನಗೆ ಸ್ಪಷ್ಟ ಆಗ್ತಾ ಇದೆ. ಯಾಕಂದರೆ 3 ಕಾಲಗಳಿಂದಲೂ ನಾ ಆತ್ಮ ಏನಿದ್ದೀನಿ, ಪರೆ ಇದ್ದೀನಿ. ಆಗ್ಲೇ ಈ ಮನಸ್ಸು, ಈ ಪಾತ್ರ ಏನು ಕರ್ಮ ಮಾಡ್ತಾ ಇದೆ, ವಿಚಾರ ಮಾಡ್ತಾ ಇದೆ, ಮಾತಾಡ್ತಾ ಇದೆ, ಇದೆಲ್ಲವನ್ನ ನಾನು ಸಾಕ್ಷಿಯಾಗಿ ನೋಡಲಿಕ್ಕೆ ಸಾಧ್ಯ. ಯಹ ಕ್ಯಾ
ಈ ಮನಸ್ಸು ವಿಚಾರ ಮಾಡ್ತದ. ಮನಸ್ಸಿನ ಒಂದು ವಿಚಾರದ ಗತಿಯೊಳಗ ಅದಕ್ಕೆ ತಕ್ಕಂತೆ ಮಾತು, ಈ ಮುಖ ಆ ರೀತಿ ಮಾತಾಡ್ತದ, ಕರ್ಮನೂ ಮಾಡ್ತದ. ಏನಂತ, ಇದು ಯಾಕೆ, ಇದು ಹೀಗ್ಯಾಕೆ, ಹಾಗ್ಯಾಕೆ, ಇದು ಯಾಕೆ ಮಾಡಿದ್ರು. ಬಾಬಾ ಹೇಳ್ತಾರ, ತ್ರಿಕಾಲದರ್ಶಿ ಸ್ಥಿತಿ ಅಂದರೆ ಫುಲ್ ಸ್ಟಾಪ್. ಹೇಗೆ, ನಥಿಂಗ್ ನ್ಯೂ. ತ್ರಿಕಾಲದರ್ಶಿ ಅರ್ಥಾತ್ ಡ್ರಾಮಾದಿಂದ ಪರೆಯಾಗಿರುವ ನಿರಾಕಾರಿ ಸ್ಥಿತಿಯಲ್ಲಿ ಏನು ಅನುಭವ ಆಗ್ತದಂದ್ರೆ, ಇದು ಜಸ್ಟ್ ಒಂದು ಫಿಲ್ಮ್, ಲೈಟ್ನ ಶೋ ಇದೆ. ಇದರಲ್ಲಿ ಪಾಸ್ಟ್ ಇದೆ, ಪ್ರೆಸೆಂಟ್ ಇದೆ, ಫ್ಯೂಚರ್ ಇದೆ. ಆದರೆ ನನ್ನಿಂದ ಬೇರೆ ಇದೆ, ನಾ ಅದರಿಂದ ಬೇರೆ ಇದ್ದೀನಿ ಎನ್ನುವಂಥ ಸತ್ಯ ಗೊತ್ತಾದ್ಮೇಲೆ ನಥಿಂಗ್ ನ್ಯೂ, ಇದೇನು ಹೊಸದಲ್ಲ, ಪ್ರೀ ರಿಕಾರ್ಡೆಡ್ ಫಿಲ್ಮ್ ರೀಪ್ಲೇ ಆಗ್ತಾ ಇದೆ. ಇದು ಸತ್ಯ ಅಲ್ಲ, ನಾ ಆತ್ಮ ಈ ಸಮಯದಿಂದ ಪರೆಯಾಗಿರುವುದು ಸತ್ಯ ಅನ್ನುವಂಥದ್ದೇ ನಥಿಂಗ್ ನ್ಯೂ. हर आत्मा के पार्ट को अच्छी तरह से जानकर पार्ट में आओ. ಅಂಡರ್ಲೈನ್. ಬಹಳ ಗುಹ್ಯ ಮಾತು. ಪ್ರತಿಯೊಬ್ಬರ ಪಾತ್ರವನ್ನ ತಿಳಿದು ನಿನ್ನ ಪಾತ್ರದೊಳಗೆ ಬಾ. ನಾವು ಪಾತ್ರ ಅಭಿನಯ ಮಾಡ್ಲಿಕ್ಕೆ ಬಂದಿದ್ದೀವಿ. ಈ ಮನಸ್ಸು ಆ್ಯಕ್ಟಿಂಗ್ ಮಾಡ್ತದ. ಬಾಬಾ ಹೇಳ್ತಾರ, ನೀ ಇನ್ನೊಬ್ಬರದು ಪಾತ್ರ ತಿಳ್ಕೊಂಡು ಆ್ಯಕ್ಟಿಂಗ್ ಒಳಗೆ ಬಾ. ಇನ್ನೊಬ್ಬರ ಪಾತ್ರ ಏನು ತಿಳ್ಕೊಬೇಕಾಗಿದೆ, ಪ್ರತಿಯೊಬ್ಬ ಆತ್ಮನೊಳಗೆ, ಆತ್ಮನ ಮನಸ್ಸಿನೊಳಗೆ ಡ್ರಾಮಾದ ಸ್ಕ್ರಿಪ್ಟ್ನ ಅನುಸಾರ ರೋಲ್ ಫಿಕ್ಸ್ಡ್ ಇದೆ, ಅವರ ಸ್ಟೋರಿ ಫಿಕ್ಸ್ಡ್ ಇದೆ, ಅದರ ಅನುಸಾರನೇ ಅವ್ರು ಆ್ಯಕ್ಟಿಂಗ್ ಮಾಡ್ತಾರ. ಅಂದಮೇಲೆ ನೀನು ಇದನ್ನು ಪಕ್ಕಾ ಮಾಡ್ಕೊಂಡೆ ನೀನು ಆ್ಯಕ್ಟಿಂಗ್ ಒಳಗೆ ಬಾ. आत्मा उनके संबंध संपर्क में आते न्यारे और प्यारेपन की समानता रहे तो हलचल समाप्त हो जाएंगे. ಇದು ಇನ್ನೂ ವಿಶೇಷ ಅಂಡರ್ಲೈನ್. ನೀವೆಷ್ಟೇ ಆತ್ಮರ ಸಂಬಂಧ ಸಂಪರ್ಕದಲ್ಲಿ ಬರ್ತೀರಿ, ಅಲ್ಲಿ ನ್ಯಾರ ಮತ್ತು ಪ್ಯಾರಾತನದ ಸಮಾನತೆ ಇರಲಿ ಅಂತ. ನ್ಯಾರಾನೂ ಅಷ್ಟೇ ಎಲ್ಲರಿಂದ, ಇದು ಸತ್ಯ ಅಲ್ಲ, ಇದು ಡ್ರಾಮಾ ಇದೆ, ಆ್ಯಕ್ಟಿಂಗ್ ನಡೀತಾ ಇದೆ, ಇಲ್ಲಿ ಯಾರು ಶ್ರೀಮಂತರು ಇಲ್ಲ, ಯಾರು ಬಡವರು ಇಲ್ಲ, ಎಲ್ಲರೂ ಆತ್ಮ ಇದ್ದಾರೆ, ಯಾರು ಹೆಚ್ಚು ಇಲ್ಲ, ಕಮ್ಮು ಇಲ್ಲ, ಎಲ್ಲರೂ ನಿರಾಕಾರ ಸುಂದರ ಆತ್ಮರಿದ್ದಾರೆ ಅನ್ನುವ ಸಮಾನ ಭಾವ. ಯಾವಾಗ ಸಮಾನತೆ ಬರ್ತದೋ ಆಗ ಹಲ್ಚಲ್ ಸಮಾಪ್ತ. ಇವರೋಡು ಎಷ್ಟು ರಿಚ್ ಅದಾರ, ಇವರೋಡು ಎಷ್ಟು ಪಡ್ಕೊಂಡಿದಾರ, ಇವ್ರ ಭಾಗ್ಯ ಎಷ್ಟು ಶ್ರೇಷ್ಠ ಅದ, ಇವ್ರು ನಮಗಿಂತ ಕಮ್ಮಿ ಅದಾರ, ಹಲ್ಚಲ್ ಇದು. ಇದಕ್ಕೆ ಮನುಷ್ಯ ಭಾನ್ ಅಂತಾರೆ. ಇದಕ್ಕೆ ದೇಹ ಭಾನ್ ಅಂತ ಹೇಳ್ತಾರೆ ಬಾಬಾ. ಅದಕ್ಕಾಗಿ ಬಾಬಾ ಹೇಳ್ತಾರ ಸಮಾನತೆ, ಇದು ಕೃಷ್ಣ ಕಾನ್ಶಿಯಸ್. ಕೃಷ್ಣ ಯಾಕೆ ಆನಂದಿತ ಆಗಿ ಕೃಷ್ಣನ ಒಂದು ಬೇಸಿಕ್ ಸ್ಟೇಜ್ ಒಳಗೆ, ಫಸ್ಟ್ ಸ್ಟೆಪ್ ಒಳಗೆ ತೋರಿಸ್ಲಾಗ್ತದ, ಸರ್ಪದ ಮೇಲೆ, ವಿಕಾರಗಳ ಮೇಲೆ ನೃತ್ಯ ಮಾಡೋದು. ಕೃಷ್ಣನ ಫೈನಲ್ ಸ್ಟೇಜ್ ತೋರಿಸ್ಲಾಗ್ತದ, ನಿಶ್ಚಿಂತ ಅವಸ್ಥಾ ಶೇಷಶಯ್ಯಾದ ಮೇಲೆ ಮಲಗಿರುವಂಥದ್ದನ್ನು. ಇದೇ ಸಮಾನತೆ. ಇಲ್ಲೇನು ಕಾಣಿಸ್ತಾ ಇದೆ ನನಗೆ, ಇವರು ಶ್ರೀಮಂತರು, ಬಡವರು, ಕುಮಾರ್ ಕುಮಾರಿ, ಸ್ತ್ರೀ ಪುರುಷ, ದೊಡ್ಡವರು ಸಣ್ಣವರು, ಭಿಕಾರಿಗಳು ಮತ್ತು ದಣಿಗಳು, ಇದು ಗೊತ್ತಾಗೋದಿಲ್ಲ. ಇದು ಕಾಣುವುದೇ ಇಲ್ಲಿದು. ಇದ್ರಲ್ಲಿ ಏನು ಕಾಣಿಸ್ತದೆ ಅಂದರೆ ಎಲ್ಲರೂ ನಿರಾಕಾರ ಆತ್ಮ. ಬಾಬಾ ಹೇಳ್ತಾರೆ, ಯಾವಾಗ ನಿರಾಕಾರ ಆತ್ಮ ಎಲ್ಲರೂ ಇವರು ತಮಗೆ ಸಿಕ್ಕಿರುವ ಪಾತ್ರದ ಅಭಿನಯ ಮಾಡ್ತಾ ಇದ್ದಾರೆ ತಂದರೆ ಸಾಕು, ಹಲ್ಚಲ್ ಸಮಾಪ್ತ ಅಂತಾರೆ ಬಾಬಾ. ಐಸೆ ಸದಾ ಅಚಲ್ और ಸಾಕ್ಷಿ रहना यही है नंबर 1 ತಕದೀರ್ವಾನ್ ಆತ್ಮ ಕಿ ನಿಶಾನಿ. ಈ ರೀತಿ ಸದಾ ಅಚಲ, ಸದಾ ಸಾಕ್ಷಿಯಾಗಿ ಇರೋದೇ ಸದಾ ಅಚಲ್. ಅಚಲ್ ಯಾಕೆ ಆತ್ಮ ಅಚಲ್ ಇದೆ, ಆತ್ಮ ಚಲಿಸುವುದಿಲ್ಲ, ಆತ್ಮ ಮೂಮೆಂಟಲ್ಲಿ ಬರುವುದಿಲ್ಲ, ಆತ್ಮ ಸ್ಥಿರ ಇದೆ. ಚಲನೆ ಎಲ್ಲಿದೆ ಅಂದರೆ ರೋಲ್ ಒಳಗ, ಈ ಡ್ರಾಮಾದೊಳಗಿದೆ. ನಾ ಆತ್ಮ ಅಚಲ್ ಮತ್ತು ಸಾಕ್ಷಿ ಅಂತ ಯಾವಾಗ ಅನುಭವ ಮಾಡ್ಲಿಕ್ಕೆ ಸಾಧ್ಯ ಅಂತಂದ್ರೆ ಇದು ಒಂದು ಫಿಲ್ಮ್, ಇದೊಂದು ಶೋ ನಡೀತಾ ಇದೆ. ಯಹಿ ಹೇ ನಂಬರ್ 1 ತಕದೀರ್ವಾನ್ ಆತ್ಮಕ್ಕೆ ನಿಶಾನೆ. ಇದೇ ನಂಬರ್ 1 ಅದೃಷ್ಟವಂತ ಆತ್ಮನ ನಿಶಾನಿಯಾಗಿದೆ. ಸ್ಲೋಗನ್, सहनशीलता के गुण को धारण करो तो कठोर संस्कार भी शीतल हो जाएंगे. ಸಹನಶೀಲತೆ ಗುಣವನ್ನ ಧಾರಣೆ ಮಾಡಿಕೊಂಡ್ರಿ ಅಂತಂದ್ರ ಕಠೋರ ಸಂಸ್ಕಾರಗಳು ಶೀತಲ ಆಗಿಬಿಡ್ತವೆ. ಸಹನಶೀಲತೆ ಅರ್ಥಾತ್ ಸಹನಶೀಲತೆ ಅಂದ್ರೆ ಏನ್ ಮಾಡ್ತಾರ ಮಾಡ್ಲಿ, ಏನರ ಅನಿಸ್ಲಿ, ನಾ ಏನು ತಲೆ ಕೆಡ್ಸ್ಕೊಳ್ಳೋದೇ ಬೇಡ, ಇದು ಸಹನಶೀಲತೆ ಅಲ್ಲ. ಸಹನಶೀಲತೆ ಅಂತಂದ್ರೆ ಇಲ್ಲಿ ಏನೆಲ್ಲ ನಡೀತಾ ಇದೆ, ಅದು ಹಾನಿನೇ ಇರ್ಬೋದು, ಲಾಭನೇ ಇರ್ಬೋದು, ಅತ್ಯಾಚಾರನೇ ಇರ್ಬೋದು, ಪ್ರೇಮನೇ ಇರ್ಬೋದು, ಇವೆರಡೂ ನಾಟಕದಲ್ಲಿ, ಇವೆರಡೂ ಸತ್ಯ ಅಲ್ಲ. ಇದೇ ಸಹನಶೀಲತೆ. ಸಹನಶೀಲತೆ ಗುಣ ಧಾರಣೆ ಮಾಡ್ಕೊಂಡ್ರಿ ಅಂದರೆ ಎಂಥ ಕಠೋರ ಸಂಸ್ಕಾರಗಳಿವೆಯಲ್ಲ, ಹಿಂಗ್ಯಾಂಗ್ ಮಾಡಿದ್ರಿ, ಹಿಂಗ್ಯಾಂಗ್ ನಡೀತದ, ಇದು ಸಾಧ್ಯನೇ ಇಲ್ಲ. ಈ ಸಂಸ್ಕಾರಗಳು ಶೀತಲವಾಗ್ತವೆ.
ಅವ್ಯಕ್ತಿಶಾರೆ ಈ ಅವ್ಯಕ್ತ ಮಾಸದಲ್ಲಿ ಬಂಧನ್ ಮುಕ್ತರಾಗಿ ಜೀವನ್ ಮುಕ್ತ ಸ್ಥಿತಿಯ ಅನುಭವ ಮಾಡ್ರಿ. ಆಪ್ ಲೋಗೋಂ ಕಾ ಸ್ಲೋಗನ್ ಹೇ, ತಾವೆಲ್ಲ ಮಕ್ಕಳ ಸ್ಲೋಗನ್ ಇದೆ, ಮುಕ್ತಿ और ಜೀವನ್ ಮುಕ್ತಿ ಹಮಾರಾ ಜನ್ಮಸಿದ್ಧ ಅಧಿಕಾರ ಹೇ. ಬಹಳ ಸುಂದರ್. ಮುಕ್ತಿ ಜೀವನ್ ಮುಕ್ತಿ ನಮ್ಮ ಜನ್ಮಸಿದ್ಧ ಅಧಿಕಾರ ಅನ್ನೋದು ಬ್ರಾಹ್ಮಣ ಮಕ್ಕಳ ಒಂದು ಸ್ಲೋಗನ್ ಆಗಿದೆ. परमधाम में तो यह पता ही नहीं पड़ेगा कि मुक्ति क्या है, जीवन मुक्ति क्या है. ಬಹಳ ಗುಹ್ಯ ರಹಸ್ಯ. ಪರಂಧಾಮದಲ್ಲಿ ಯಾವಾಗ ನಾ ಆತ್ಮ ಆ ಪರಂ ಸ್ಥಿತಿಯಲ್ಲಿ ಇರ್ತೀನಿ, ಆಗ ಮುಕ್ತಿ ಅಂದ್ರೆ ಎದಕ್ಕಂತಾರ, ಜೀವನ್ ಮುಕ್ತಿ ಅಂದ್ರೆ ಎದಕ್ಕಂತಾರಂತ ಇದು ಗೊತ್ತೇ ಇರುವುದಿಲ್ಲ ಅಂತಾರ ಬಾಬಾ. ಅಷ್ಟು ಆತ್ಮ ಡೀಪ್ ಸೈಲೆನ್ಸ್ ಅಲ್ಲಿ ಇರ್ತದ. ಅಷ್ಟು ಆತ್ಮ ಹೇಗಂದ್ರೆ ಕೋಮಾದಲ್ಲಿ ಇರುವ ಹಾಗೆ ಇರ್ತದೆ. ಅಂದ್ರೆ ಆತ್ಮನ ಮನಸ್ಸು ಆಕ್ಟಿವ್ ಇರುವುದಿಲ್ಲ. ಆತ್ಮನ ಮನಸ್ಸು ಆಕ್ಟಿವ್ ಆಗಬೇಕು ಅಂದ್ರೆ ಅದಕ್ಕೆ ಈ ಶರೀರ ಬೇಕು, ಇದಕ್ಕೆ ಇನ್ಸ್ಟ್ರೂಮೆಂಟ್ ಬೇಕು. ಅಲ್ಲಿ ಆತ್ಮನ ಮನಸ್ಸು ಆತ್ಮನಲ್ಲಿ ಮರ್ಜ್ ಆಗಿರೋದ್ರಿಂದ, ಏಕ್ದಮ್ ಪ್ಯೂರ್ ಇರೋದ್ರಿಂದ ಅಲ್ಲಿ ಯಾವುದೇ ಥಾಟ್ ಇಲ್ಲ, ಹೀಗಾಗಿ ಫೀಲಿಂಗ್ ಇಲ್ಲ. ಆತ್ಮ ಖುದ್ ಫೀಲಿಂಗ್ ಲೆಸ್ ಇದೆ. ಪರಂಧಾಮದಲ್ಲಿ ಮುಕ್ತಿ ಅಂದ್ರೇನು, ಜೀವನ್ ಮುಕ್ತಿ ಅಂದ್ರೇನು ಇದು ಅನುಭವ ಮಾಡೋದಿಲ್ಲ. इसका अनुभव इस ब्राह्मण जीवन में अभी करना है. ಎಷ್ಟು ಸುಂದರ ಈ ಅನುಭವ. ಮುಕ್ತಿ ಅಂದ್ರೇನು ಮತ್ತು ಬಂಧನ ಅಂದ್ರೇನು, ಜೀವನ್ ಮುಕ್ತಿ ಅಂದ್ರೇನು, ಜೀವನದಲ್ಲಿ ಸಿಕ್ ಹಾಕೊಳ್ಳೋದಂದ್ರೇನು, ಇವೆರಡೂ ಅನುಭವ ಮಾಡುವಂತ ಚಾನ್ಸ್ ಈ ಸಂಗಮ ಯುಗದಲ್ಲಿದೆ. ಜೀವನ್ ಮುಕ್ತಿ ಅನುಭವ ಮಾಡುವುದ ಬ್ರಾಹ್ಮಣ ಜೀವನದೊಳಗೆ ಮಜಾ ಅಂತ ಹೇಳಿದ್ರು ಬಾಬಾ. ಅಂದ್ರೆ ಇದೇ ನಮ್ಮ ರಿಯಾಲಿಟಿ. ಪರಂಧಾಮದಲ್ಲಿ ಅಷ್ಟು ಸೈಲೆನ್ಸ್ ಅಲ್ಲಿ ಇರ್ತೀನಿ. ಹೀಗಾಗಿ ಈ ಸದ್ಯ ಈ ಒಂದು ಕುಮಾರಿಯ ಜೀವನದಲ್ಲಿ ಏನೆದುರುಗಡೆ ಸಮಸ್ಯೆ, ಬಂಧನ, ಕಷ್ಟ ಇವೆ, ಇವು ಇರುವುದು ಇನ್ನೂ ಉತ್ತಮ. ಯಾಕಂದ್ರೆ ನಾನು ಇರುವುದು ಆತ್ಮ ಮುಕ್ತ ಆತ್ಮ. ಬಂಧನ ಅಂದ್ರೆ ಹೆಂಗಿರ್ತದಂತ ಆಕ್ಟಿವ್ ಮಾಡಕ್ ಬಂದೇನಿ. ನಾ ಮುಕ್ತ ಆತ್ಮ, ಸೈಲೆನ್ಸ್. ಮಾತು ಅಂದ್ರೆ ಹೇಗಿರ್ತದ, ಮಾತಿನ ಜಗತ್ತಿನಲ್ಲಿ ಏನಿರ್ತದಂತ ಅನುಭವ ಮಾಡ್ಲಿಕ್ಕೆ ಬಂದಿದ್ದೇನೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಏನ್ ಅನುಭವ ಮಾಡಬೇಕಾಗಿದೆ ಜೀವನ್ ಮುಕ್ತ ಸ್ಥಿತಿ, ಅದು ಇದೇ ಸಂಗಮ ಯುಗದಲ್ಲಿ ಮಾಡ್ರಿ. ಓಂ ಶಾಂತಿ. ಅನುಭವ ಮಾಡೋಣ. ನಾನು ನಿರಾಕಾರ ಅನಾದಿ ಅವಿನಾಶಿ ಆತ್ಮ, ತ್ರಿಕಾಲದರ್ಶಿಯಾಗಿ ಕಾಲದಿಂದ ಪರ್ಯಾದ ನಾನು ಆತ್ಮ, ಸಮಯದೊಳಗೆ ಇರುವ ಭೂತ, ಭವಿಷ್ಯ, ವರ್ತಮಾನಗಳನ್ನು, ಇವು ಮೂರೂ ಕಾಲದಲ್ಲಿ ನಡೆಯುವ ಪಾತ್ರದೊಳಗಿನ ವಿಚಾರ, ಶಬ್ದ ಹಾಗೂ ಕರ್ಮವನ್ನು ನಾನು ಸಾಕ್ಷಿಯಾಗಿ ನೋಡುತ್ತಿರುವೆನು. ಯಾಕೆ ಅಂದರೆ ನಾನು ಆತ್ಮ, ಮನಸ್ಸಿನಿಂದಲೂ ಪರೆ, ಈ ಪಾತ್ರದಿಂದಲೂ ಸರ್ವಕರ್ಮ ಬಂಧನದಿಂದಲೂ ಪರೆ, ಅತಿ ಸೂಕ್ಷ್ಮ ಚೇತನವಾಗಿರುವೆನು. ನನ್ನ ಈ ಸುಂದರ ಪರಮ ಸತ್ಯವನ್ನು ಅನುಭವ ಮಾಡ್ತಾ ಈ ಸಾಕಾರ ಜಗತ್ತಿನಲ್ಲಿ ಸಿಕ್ಕಿರುವಂತಹ ಪಾತ್ರಕ್ಕಾಗಿ ಈ ಶರೀರದಲ್ಲಿದ್ದೂ ಸಹ ಶರೀರದಿಂದಲೂ ಪರೆ ನಿರಾಕಾರ ಅಶರೀರಿ ಆತ್ಮನಾಗಿರುವ ಸತ್ಯ ಅನುಭವ ಮಾಡುತ್ತಿರುವೆನು. ಓಂ ಶಾಂತಿ.